ಅದೇ ಥರ ಈಗ ನೀವು ಹೇಳಿದ್ರಲ್ಲ, ಈ ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ಗರ್ಭಿಣಿ ಸ್ತ್ರೀಯರ ಭತ್ಯ ಮತ್ತು ಇವೆಲ್ಲ ಏನು ಇದ್ದಾವೆ, ಇದು ಹಿಂದೆ ಕೇಂದ್ರ ಸರ್ಕಾರ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ ಪ್ರಾರಂಭ ಮಾಡಿದರು. ಲಿಮಿಟೆಡ್ ನಂಬರ್ ಇತ್ತು ಅವಾಗ. ಇವತ್ತು ಕೇಂದ್ರ ಸರ್ಕಾರ ಅದಕ್ಕೆ ಹಣ ಕೊಡುತ್ತೆ. ಎಷ್ಟು? ಕರ್ನಾಟಕಕ್ಕೆ ಬರೀ 500 ಕೋಟಿ ಮಾತ್ರ. ನಾವು ಹಾಕ್ತಾ ಇರೋದು 11,000 ಕೋಟಿ ಈ ಎಲ್ಲ ಇವ್ರಿಗೆ ವೃದ್ಧಾಪ್ಯ ವೇತನ 60 ಆದವ್ರಿಗೆ ಹೆಚ್ಚು ಕಡಿಮೆ ತಗೊಂಡ್ಬಿಟ್ಟಿದ್ದಾರೆ. ಈಗ ಇವೆಲ್ಲದಕ್ಕೂ 11,000 ಕೋಟಿ ಹೋಗುತ್ತೆ ರಾಜ್ಯ ಸರ್ಕಾರದ ವತಿಯಿಂದ. ಅಲ್ಲಿ ಒಂದು 36,000 ಹೋಯಿತು, ಆಮೇಲೆ ರೈತರದ್ದು ಹೋಯಿತು, ಆಮೇಲೆ ಅದ್ರ ಜೊತೆಗೆ ಸುಮಾರು 98 ಲಕ್ಷ ಮಕ್ಕಳಿಗೆ, ಯು ಕ್ಯಾನ್ ಸೇ ರೌಂಡ್ ಆಫ್ 1 crore 1 to 10th ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವ ಮಕ್ಕಳು ಮತ್ತು ಅನುದಾನಿತ ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಪಠ್ಯಪುಸ್ತಕ, ಬಟ್ಟೆ, ಹಾಲು, ಕೋಳಿ ತತ್ತಿ ಮತ್ತು ಬಾಳೆಹಣ್ಣು ಎಲ್ಲ ಕೊಡೋ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾನೆ ಇವತ್ತು ಮಕ್ಕಳ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಆಗುತ್ತೆ. ಹೌದು, ಎವರೇಜ್ 2% ಜನಸಂಖ್ಯೆ ಪ್ರಮಾಣ, ಮಕ್ಕಳ ಸಂಖ್ಯೆ ಇದು ಎಲ್ಲ ರಾಜ್ಯದಲ್ಲೂ ಆಗುವಂಥದ್ದೇ. ಒಂದು ನಿಮಿಷ ಸಾಧನೆಗಳನ್ನು ಒಂದು ನಿಮಿಷ ನಾನಿದ್ರೆ ಹೇಳಲಿಕ್ಕೆ ಕಾರಣ ಇದೆ. ಇಂಥ ಕಲ್ಯಾಣ ಕೆಲಸಗಳನ್ನು ನಮ್ಮ ರಾಜ್ಯದಲ್ಲಿ ನಾವು ಜಾಸ್ತಿ ಆಗಿ ಮಾಡಿದ್ದೇವೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ. ಓಕೆ, ಕಂಪೇರ್ ಟು ಬಿಗ್ ಸ್ಟೇಟ್ಸ್ ಲೈಕ್ ಮಹಾರಾಷ್ಟ್ರ, ತಮಿಳುನಾಡು, ಅವರ ಆದಾಯ ನಮಗಿಂತ ಜಾಸ್ತಿ ಇದೆ. ಯಾರ್ದು? ಮಹಾರಾಷ್ಟ್ರ, ತಮಿಳುನಾಡು ಜಾಸ್ತಿ, ನಮಗಿಂತ ಜಾಸ್ತಿ ಇದೆ. ಮತ್ತು ಅಲ್ಲಿ ಇಷ್ಟು ಥರದ ಜನರಿಗೆ ನೇರವಾದಂಥ ಸೌಲಭ್ಯಗಳನ್ನು ಕೊಟ್ಟಿರಲಿಲ್ಲ. ಈಗ ಅಲ್ಲಿ ಪ್ರಾರಂಭ ಮಾಡಿದರು ಎಲ್ಲ ಕಡೆ. ನಮ್ಮದು ನೋಡಿ ನಮ್ಮ ಗ್ಯಾರಂಟಿ ಎಲ್ಲರೂ ಕಾಪಿ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ 1,20,000 ಕೋಟಿ ಆಗುತ್ತೆ ಇದು. ಇವೆಲ್ಲ ಗ್ಯಾರಂಟಿ, ರೈತರಿಗೆ ಪಂಪ್ ಸೆಟ್ದು, ಮಕ್ಕಳದು, ಇವೆಲ್ಲ ಸೇರಿದರೆ ಇದೆಲ್ಲವನ್ನು ಒಂದು ಸಾಧನೆ ಅಂತ ಅನ್ಕೊಳ್ಳೋಣ. ಇನ್ನೊಂದು 2 ಹೇಳ್ಬೋದಾ? ಅಲ್ಲಿ ಲೆಟ್ ಮಿ ಕಂಪ್ಲೀಟ್ ಇನ್ ಎ ಮಿನಿಟ್ ಇನ್ ದಿಸ್. ಈ 1,20,000 ಕೋಟಿನಲ್ಲಿ ಇದಕ್ಕೆ ಕೇಂದ್ರ ಸರ್ಕಾರದ ಹಣ ಯಾವುದೂ ಇಲ್ಲ. ಇದರಲ್ಲಿ ಇದು ಆಲ್ಮೋಸ್ಟ್ 95% ರಾಜ್ಯ ಸರ್ಕಾರ ಔಟ್ ಆಫ್ ಅವರ್ ಬಜೆಟ್. ಓಕೆ, ಇದು ದೊಡ್ಡ ಸಾಧನೆ ಅಲ್ವಾ ಇದು ನಮ್ಮ ಇದಕ್ಕೆ ಜನಕ್ಕೆ?